ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯ ಓದಿಕೊಳ್ಳೋಣ. ಯೆರೆಮೀಯ ಪ್ರವಾದನೆ ಗ್ರಂಥ 20ನೇ ಅಧ್ಯಾಯ 11ನೇ ವಾಕ್ಯ. ಯೆಹೋವನಾದರೋ ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ, ಆದುದರಿಂದ ನನ್ನ ಹಿಂಸಕರು ಗೆಲ್ಲದೆ ಮುಗ್ಗರಿಸುವರು. ಯೆರೆಮೀಯನ ಜೀವಿತದಲ್ಲಿ ಸೇವೆಗೆ ಬರುವುದಕ್ಕೆ ಆಸಕ್ತಿನೇ ಇಲ್ಲದಂತಹ ಸಮಯದಲ್ಲಿ ದೇವರು ಯೆರೆಮೀಯನನ್ನು ಸೇವೆಗಾಗಿ ಕರೀತಾರೆ. ಅವನು ಹೇಳ್ತಾನೆ, ನನ್ನ ಸ್ವಾಮಿ, ನಾನು ಬಾಲಕನು, ನನಗೆ ಮಾತು ಬರಲ್ಲ, ನನ್ನನ್ನು ಈ ಸೇವೆಗೆ ಕರಿಬೇಡ, ಬೇರೆ ಯಾರನ್ನಾರ ಕರಿ ಅಂತ ಹೇಳಿದಾಗ ದೇವರು ಹೇಳ್ತಾರೆ, ಇಲ್ಲ, ನಾನು ನಿನಗೆ ಸಹಾಯ ಮಾಡ್ತೀನಿ, ನಾನು ಮಾತುಗಳನ್ನ ಕೊಡ್ತೀನಿ, ನಾನು ಹೇಳುವಂಥ ಮಾತುಗಳನ್ನು ನೀನು ಹೇಳಿದ್ರೆ ಸಾಕು, ಜನ ನಿನಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಾರೆ, ಯುದ್ಧ ಮಾಡ್ತಾರೆ, ಆದರೆ ನಿನ್ನನ್ನು ಸೋಲ್ಸೋಕ್ಕಾಗಲ್ಲ, ನಾನು ನಿನ್ನ ಜೊತೆ ಇರ್ತೀನಿ, ನಾನು ನಿನಗೆ ಸಹಾಯ ಮಾಡ್ತೀನಿ. ಇದು ದೇವರ ಒಂದು ಪ್ರಾಮಿಸ್. ಈ ಪ್ರಾಮಿಸನ್ನು ನಂಬಿ ಅವನೇನು ಮಾಡ್ತಾನೆ, ಸೇವೆಗೆ ಬರ್ತಾನೆ. ಆದರೆ ಅವನ ಜೀವಿತದಲ್ಲಿ ದೊಡ್ಡ ಸಮಸ್ಯೆಗಳು ಬರ್ತದೆ. ಸಮಸ್ಯೆಗಳು ಬಂದು, ವಿರೋಧಗಳು ಬಂದು ಅವನಿಗೆ ಭಾಳ ಕಷ್ಟವಾಗ್ತದೆ. 1ನೇ ಅಧ್ಯಾಯದಲ್ಲಿ ದೇವರು ಪ್ರಾಮಿಸ್ ಮಾಡ್ತಾರೆ, 1:19 ದೇವರು ಪ್ರಾಮಿಸ್ ಮಾಡ್ತಾರೆ. ನಂತರ 15:20 ಪುನಃ ಪ್ರಾಮಿಸ್ ಮಾಡ್ತಾರೆ. ಅವರು ನಿನಗೆ ಯುದ್ಧ ಮಾಡ್ತಾರೆ, ಆದರೆ ನಿನ್ನನ್ನು ಸೋಲ್ಸೋಕ್ಕಾಗಲ್ಲ, ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗೆ ಇರ್ತೀನಿ. ಅವಾಗ 1:19 15:20 ದೇವರು ಪ್ರಾಮಿಸ್ ಮಾಡ್ತಾರೆ, ನಾನು ನಿನ್ನ ಸಂಗಡ ಇರ್ತೀನಿ. ಆದರೆ ಮುಂದಿನ ಅಧ್ಯಾಯಗಳಲ್ಲಿ ಬರಬೇಕಾದ್ರೆ ಒಂದರ ಮೇಲೆ ಸಮಸ್ಯೆ ಬರ್ತಾ ಇದೆ. ಯೆರೆಮೀಯನಿಗೆ ಸುವಾರ್ತೆ ಸಾರಿದ್ದರ ನಿಮಿತ್ತ, ಸತ್ಯವನ್ನು ಸಾರಿದ್ದರ ನಿಮಿತ್ತ, ದೇವರ ಸೇವೆಯನ್ನು ಮಾಡಿದ್ದರ ನಿಮಿತ್ತ ಒಂದರ ಮೇಲೆ ಒಂದು ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂತಹ ಯೆರೆಮೀಯನಿಗೆ ಬಹಳ ನಿರಾಶೆಯಾಗಿ 20ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಅವನು ಹೇಳ್ತಾನೆ, ಯೆಹೋವನೇ, ನೀನು ನನ್ನನ್ನು ಮರಳುಗೊಳಿಸಿದಿ, ನಾನು ಮರುಳಾದೆನು. ಕನ್ನಡದಲ್ಲಿ ಮರಳುಗೊಳಿಸಿದಿ, ನಾನು ಮರಳಾದೆನು ಅಂತ ಕೊಟ್ಟಿದ್ದಾರೆ. ಆದರೆ ಇಂಗ್ಲೀಷಲ್ಲಿ ನೋಡಬೇಕಾದ್ರೆ ನೀನು ನನಗೆ ಮೋಸ ಮಾಡಿದೆ ಅಂತ ಕೊಟ್ಟಿದ್ದಾರೆ. ದೇವರಿಗೆ ಕೇಳ್ತಾನೆ, ಸ್ವಾಮಿ, ನನಗೆ ಬರೋಕ್ಕೆ ಇಷ್ಟ ಇರಲಿಲ್ಲ, ಸೇವೆ ಮಾಡೋಕ್ಕೆ ಅಂತ ನನಗೆ ಆಸಕ್ತಿ ಇರಲಿಲ್ಲ, ನಾನು ಆಗಲ್ಲ ಅಂತ ಹೇಳಿದೆ, ನೀನು ನನ್ನ ಜೊತೆ ಇರ್ತೀನಿ, ನಿನ್ನನ್ನು ಸೋಲ್ಸೋಕ್ಕಾಗಲ್ಲ, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತೆಲ್ಲ ಹೇಳಿ ನನ್ನನ್ನು ಕರ್ಕೊಂಡು ಬಂದು ಈಗ ನನಗೆ ಸಹಾಯ ಮಾಡಿದಲೇ ನನಗೆ ಮೋಸ ಮಾಡ್ತಾ ಇದೆಯಾ, ನನಗೆ ಕಷ್ಟ ಕೊಡ್ತಾ ಇದೆಯಾ, ನನಗೆ ಇಕ್ಕಟ್ಟು ಕೊಡ್ತಾ ಇದೆಯಾ, ಜನ ನನ್ನನ್ನು ವಿರೋಧ ಮಾಡ್ತಾಯಿದ್ದಾರೆ, ನೀನು ಸುಮ್ಮನೆ ಇದೆಯಾ, ನೀನು ನನ್ನನ್ನು ಮರಳು ಮಾಡಿಬಿಟ್ಟೆ, ಮೋಸ ಮಾಡಿಬಿಟ್ಟೆ ಎಂಬುದಾಗೆಲ್ಲ ಯೆರೆಮೀಯ ಮಾತಾಡ್ತಾನೆ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಇದೇ ರೀತಿಯಲ್ಲಿ, ದೇವರೇ ನೀನು ಸಹಾಯ ಮಾಡ್ತೀಯ ಅಂತ ನಂಬದೆ ನಿನ್ನ ಹತ್ರ ಬಂದೆ, ನೀನು ಸಹಾಯ ಮಾಡಲಿಲ್ಲ, ಕೈ ಬಿಟ್ಟೆ ಅಂತೆಲ್ಲ ನಾವು ಮಾತಾಡ್ತೀವಿ. ಯೆರೆಮೀಯನು ಅದೇ ಥರ ಹೇಳ್ತಾನೆ. ಆದರೆ ಮುಂದಿನ ದಿನಗಳಲ್ಲಿ, ಮುಂದಿನ ವಾಕ್ಯಗಳಲ್ಲಿ ಹೋಗಬೇಕಾದ್ರೆ ನಾವಿಲ್ಲಿ ನೋಡ್ತೇವೆ, ಅಲ್ಲಿ ಆಪ್ತ ಸ್ನೇಹಿತರೆಲ್ಲ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಇವನ ಎಡವಿ ಬೀಳಲಿ ಎಂದು ಹೊಂಚಿ ನೋಡ್ತಾ ಇದ್ದಾರೆ. ಆಪ್ತ ಸ್ನೇಹಿತರಾಗಿದ್ದವರು, ಜೊತೆಯಾಗಿದ್ದವರು, ಕ್ಲೋಸ್ ಆಗಿದ್ದವರು ಅವನು ಎಡವಿ ಬೀಳಲಿ, ಅವನ ಕಷ್ಟದಲ್ಲಿ ಸಿಕ್ಕಾಕ್ಕೊಳ್ಳಿ, ಇದು ಮಾತ್ರ ಅವರ ಪ್ಲ್ಯಾನ್ ಇದ್ದಾಗ ಅವರ ತಮ್ಮೊಳಗೆ ಮಾತಾಡ್ಕೊಳ್ತಾ ಇದ್ದೆ. ಅವಾಗ ಗೆದ್ದು ಮುಯಿ ತೀರಿಸ್ಕೊಳ್ಳೋಣ, ಅವನಿಗೆ ವಿರುದ್ಧವಾಗಿ ನಿಲ್ಲೋಣ ಅಂತೆಲ್ಲ ಪ್ಲ್ಯಾನ್ ಮಾಡಬೇಕಾದ್ರೆ ಈ ಯೆರೆಮೀಯನ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಏನಂದರೆ, ನೀನು ನನ್ನನ್ನು ಮರಳು ಮಾಡಿಬಿಟ್ಟೆ, ನಾನು ಮರಳಾಗ್ಬಿಟ್ಟೆ ಅಂತೆಲ್ಲ ಹೇಳಿದಂತಹ ಈ ಯೆರೆಮೀಯ ಇಮ್ಮಿಡಿಯೇಟಾಗಿ ನೆಗೆಟಿವ್ ಮಾತಾಡಿದಂತಹ ವ್ಯಕ್ತಿ ಪಾಸಿಟಿವ್ ಆ್ಯಟಿಟ್ಯೂಡಿಗೆ ಬರ್ತಾ ಇದ್ದಾನೆ. ಅವನು ಹೇಳುವಂಥ ಒಂದು ಮಾತು 11ನೇ ವಾಕ್ಯ, ಯೆಹೋವನಾದರೋ ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾರೆ. ಹಿಂಸೆ ಮಾಡುವವರಿದ್ದಾರೆ, ಆಪ್ತ ಸ್ನೇಹಿತರೆಲ್ಲ ವಿರೋಧವಾಗಿದ್ದಾರೆ, ಅವರೆಲ್ಲ ಹೊಂಚಿ ನೋಡ್ತಾ ಇದ್ದಾರೆ, ಎಡವಿ ಬೀಳಲಿ ಅಂತ ಕಾಯ್ತಾ ಇದ್ದಾರೆ, ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಅವನನ್ನು ಹಿಡಿಯೋಣ, ಅವನಿಗೆ ತೊಂದರೆ ಕೊಡೋಣ, ಹಿಂಸೆ ಮಾಡೋಣ, ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಅವನು ಹೇಳ್ತಾ ಇರುವಂಥ ಒಂದು ಮಾತು, ಯೆಹೋವನು ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾರೆ. ಈ ಹಗಲ ಸಮಯದಲ್ಲಿ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಿನಗೆ ವಿರುದ್ಧವಾಗಿ ಜನ ಎದ್ದೇಳಬಹುದು, ನಿನಗೆ ವಿರುದ್ಧವಾಗಿ ಆಪ್ತ ಸ್ನೇಹಿತರಾಗಿದ್ದವನೇ ನಿನಗೆ ವಿರುದ್ಧವಾಗಿ ಮಾತನಾಡಬಹುದು. ಅವನು ನಿನ್ನ ಒಂದು ನಾಶನವನ್ನು ಬಯಸುವಂಥ ವ್ಯಕ್ತಿಯಾಗಿರಬಹುದು. ನೀನು ನಿರಾಶೆ ಪಡಬೇಡ, ನೀನು ದುಃಖ ಪಡಬೇಡ. ನಿನ್ನ ಸಂಗಡ ದೇವರಿರೋದಾದರೆ, ಕರೆದಾತನು ನಂಬಿಗಸ್ತನಾದ ದೇವರು, ಯೆರೆಮೀಯನೇ, ನಾನು ನಿನ್ನ ಸಂಗಡ ಇರ್ತೀನಿ. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾರೆ, ಅವರು ಹಿಂಸೆ ಮಾಡ್ತಾರೆ, ಅವರು ಹೊಂಚಿ ನೋಡ್ತಾರೆ, ಆದರೆ
ನಿನ್ನನ್ನು ಗೆಲ್ಲಕ್ಕಾಗಲ್ಲ ಅಂತ ವಾಗ್ದಾನ ಮಾಡಿದಂತಹ ದೇವರು ಯೆರೆಮ್ಯನ ಸಂಗಡ ಇರುವಾಗ ಯೆರೆಮ್ಯನಿಗೊಂದು ಕಾನ್ಫಿಡೆನ್ಸ್ ಇದೆ. ಅವನು ನೀನು ಮರಳಾದೆ ಅಂತೆಲ್ಲ ಹೇಳಿ ನೆಗೆಟಿವ್ ಮಾತು ಹೇಳಿದ್ರು ಸಹ ಇಮ್ಮಿಡಿಯೇಟಾಗಿ ಪಾಸಿಟಿವ್ಗೆ ಬರ್ತಾ ಇದ್ದಾನೆ. ಈ ಬೆಳಗ್ಗೆ ನೆಗೆಟಿವ್ ಮಾತುಗಳನ್ನು ಹೇಳಿ, ನಿರಾಶೆ ಮಾತುಗಳನ್ನು ಹೇಳಿ, ವೇದನೆಯಲ್ಲಿ ದುಃಖದಲ್ಲಿ ಯಾರಾದರೂ ಕೇಳ್ತಾ ಇದ್ದರೆ ನೀನು ಆ ನೆಗೆಟಿವ್ ಮಾತುಗಳನ್ನ ಬಿಟ್ಬಿಡು. ಯೆಹೋವನ ಸಾನ್ನಿಧ್ಯವನ್ನು ಅನುಭವಿಸುವ ಹಾಗೆ ಪಾಸಿಟಿವ್ ಆಗಿ ಯೆರೆಮ್ಯ ಬಂದ ಹಾಗೆ ಪಾಸಿಟಿವಲ್ಲಿ ನೀನು ಮಾತಾಡಬೇಕು. ಯೆಹೋವನು ನನ್ನ ಸಂಗಡ ಇದ್ದಾನೆ, ನನ್ನ ಹಿಂಸಕರು ಗೆಲ್ಲೋದಿಲ್ಲ, ಅವರ ಇಷ್ಟಾರ್ಥ ನೆರವೇರೋದಿಲ್ಲ, ಯಾಕೆಂದರೆ ದೇವರು ನನ್ನ ಸಂಗಡ ಇದ್ದಾನೆ. ಈ ಬೆಳಗ್ಗೆ ವೇದನೆ ಅನುಭವಿಸುವಂಥ ದೇವರ ಮಗುವೆ, ದೇವರ ಸಾನ್ನಿಧ್ಯವನ್ನು ಅನುಭವಿಸುತ್ತಾ ದೇವರ ಮುಖವನ್ನು ನೋಡುತ್ತಾ ನೀನು ಮುಂದೆ ಹೋಗೋದಾದರೆ ನಿನಗಾಗಿ ಇಳಿದು ಬರುವಂತಹ ಒಬ್ಬ ದೇವರಿದ್ದಾನೆ, ನಿನ್ನ ಮಧ್ಯದಲ್ಲಿದ್ದಾನೆ. ಆತನು ಶೂರನಾಗಿ ನಿಂತಿದ್ದಾನೆ. ವಿರೋಧಿಗಳನ್ನು ಸೋಲಿಸಿ ನಿನಗೆ ಜಯವನ್ನು ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ಅಪ್ಪ, ವೇದನೆಯಲ್ಲಿ, ಇಕ್ಕಟ್ಟಿನಲ್ಲಿ, ನಿರಾಶೆಯಲ್ಲಿ ಬಿದ್ದಿರುವಂತಹ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರಿಗೆ ಜಯವನ್ನು ಕೊಡು, ಅವರಿಗೆ ಆಶೀರ್ವಾದವನ್ನು ಮಾಡು. ಕರ್ತನೆ, ಈ ಕಟ್ಟುಗಳ ಮಧ್ಯದಲ್ಲಿ ಸಹಾಯ ಮಾಡುವ ಸರ್ವಶಕ್ತನಾದ ದೇವರು ನೀನು ಅವ್ರ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಕೇಳು ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.